ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನು ಇವತ್ತು ಎಲ್ಲೆಡೆ ವೈರಲ್ ಆದ ಕಪ್ ಎಗ್ ಆಮ್ಲೆಟ್ ನ ಯಾವ ರೀತಿ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸಿ ಕೊಡ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಂತ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಆಮ್ಲೆಟ್ ನ ಮಾಡ್ಕೊಳ್ಳೋದಕ್ಕೆ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ ಕೂಡ, ಒಂದು ಸಣ್ಣ ಟೊಮೆಟೊ, ನಂತರ 2 ಬಾಯ್ಲ್ಡ್ ಎಗ್ ಮತ್ತು 2 ರಾ ಎಗ್ ಅನ್ನ ತಗೊಂಡಿದ್ದೀನಿ. 2 ಎಗ್ ಅನ್ನ ಮೊದಲು ಒಡೆದು ಹಾಕೊಳ್ತಿದ್ದೀನಿ ಈ ರೀತಿ ಮಿಕ್ಸಿಂಗ್ ಬೌಲ್ ನಲ್ಲಿ. ನಂತರ ಇದನ್ನ ಫೋರ್ಕ್ ನ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬೀಟ್ ಮಾಡ್ಕೊಳ್ಬೇಕು. 2 ಎಗ್ ಚೆನ್ನಾಗಿ ಬೀಟ್ ಆದ್ಮೇಲೆ ನಂತರ ಇದನ್ನ ತೆಗೆದು ಇಟ್ಕೊಳ್ಳಿ. ನಂತರ ಗ್ಯಾಸ್ ನ ಆನ್ ಮಾಡಿ ಒಂದು ತಡಕ ಫ್ಯಾನ್ ಅನ್ನ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿಯಾಗಿ ಎಣ್ಣೆ ಎಲ್ಲಾನು ಸ್ಪ್ರೆಡ್ ಮಾಡಿ, ನಂತರ 2 ಬಾಯ್ಲ್ಡ್ ಎಗ್ ಅನ್ನ ಇದರಕ್ಕೆ ಸೇರಿಸಿ, ಮೊದಲೇ ಬಾಯ್ಲ್ಡ್ ಮಾಡ್ಕೊಂಡಿರುವ ಎಗ್ ಅನ್ನ ಇದರೊಳಗೆ ಸೇರಿಸಿ, ನಂತರ ಮೊದಲೇ ಬೀಟ್ ಮಾಡಿ ಇಟ್ಕೊಂಡಿರೋ 2 ಮೊಟ್ಟೆನ ಇದಕ್ಕೆ ಸೇರಿಸಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸೇರಿಸಿಕೊಳ್ಬೇಕು. ಉರಿ ಮಾತ್ರ ಲೋ ಫ್ಲೇಮ್ ನಲ್ಲೇ ಇರಬೇಕು. ನಂತರ ಸಣ್ಣಗೆ ಕಟ್ ಮಾಡಿಕೊಂಡಿರುವ ಈರುಳ್ಳಿ, ಟೊಮೆಟೊ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಹಸಿ ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಬೇಕು. ಅಚ್ಚ ಖಾರದ ಪುಡಿಯನ್ನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ. ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ಯಾವ ಚಾಟ್ಸ್ ಇಷ್ಟನೋ ಅವೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಅಚ್ಚ ಖಾರದ ಪುಡಿ ಮತ್ತೆ ಗರಂ ಮಸಾಲಾನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಿಂದ ಸ್ಪೂನ್ ನ ಸಹಾಯದಿಂದ ಈ ರೀತಿಯಾಗಿ ಅಂಚನ್ನ ಬಿಡಿಸ್ಕೊಳ್ಬೇಕು. ಈ ರೀತಿ ಅಂಚನ್ನ ಬಿಡಿಸ್ಕೊಂಡು ನಿಧಾನವಾಗಿ ಟಾಸ್ ಮಾಡಿದ್ರೆ ಈ ರೀತಿಯಾಗಿ ನಿಧಾನವಾಗಿ ಟಾಸ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಟಾಸ್ ಆಗುತ್ತೆ ಆಮ್ಲೆಟ್. ನೋಡಿ, ಮತ್ತೆ ಗಾರ್ನಿಶಿಂಗ್ಗೆ ಈರುಳ್ಳಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಲ್ಲಾನು ಸೇರಿಸಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಎಲ್ಲಾನು ಸೇರಿಸಿ, ನಂತರ ಒಂದು ಸರ್ವಿಂಗ್ ಬೌಲ್ಗೆ ಈ ರೀತಿ ತಡಕ ಫ್ಯಾನ್ ಅನ್ನ ಹಾಕಿ ಉಲ್ಟಾ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಪ್ ಆಮ್ಲೆಟ್ ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಿಕ್ಕೆ. ನಂತರ ಇದಕ್ಕೆ ನಾನು ಎಗ್ ಮಯೋನೀಸ್ ನ ಕೂಡ ಹಾಕ್ತಿದ್ದೀನಿ. ಎಗ್ ಮಯೋನೀಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆ. ನಂತರ ಟೊಮೆಟೊ ಕೆಚಪ್ ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಆದ ರೆಸಿಪಿ, ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು. ಎಲ್ಲೆಡೆ ವೈರಲ್ ಆಗಿರುವ ಕಪ್ ಆಮ್ಲೆಟ್ ಮನೆಯಲ್ಲೂ ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.